السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಮಾನವನ ಅಭಿವೃದ್ಧಿಯ ಉತ್ತುಂಗದಲ್ಲಿ ರಾರಾಜಿಸುತ್ತಿರುವ ಈ ಒಂದು ಕಾಲಘಟ್ಟದಲ್ಲಿ ಮಾನವನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಎಂಬಂತಾಗಿದೆ. ಆದರೆ ಕಾಲಕ್ರಮೇಶ ಮುಸ್ಲಿಮರಿಂದ ದೂರವಾಗುತ್ತಿರುವ ಇಸ್ಲಾಮಿಕ್ ಮೌಲ್ಯಗಳ ಬಗ್ಗೆ ಅಶ್ರದ್ಧರಾಗುತ್ತಿರುವ ಈ ಒಂದು ಸಂದರ್ಭದಲ್ಲಿ ಆಧುನಿಕ ಸಮಾಜದ ಮುಸ್ಲಿಂ ಮಹಿಳೆಯರು ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅದಕ್ಕೆ ತೌಫೀಕ್ ನೀಡಿದ ಅಲ್ಲಾಹ್ವನ್ನು ಪ್ರಪ್ರಥಮವಾಗಿ ಸ್ತುತಿಸುತ್ತೇನೆ. ಅಲ್ಹಮ್ದುಲಿಲ್ಲಾಹ್ ಅಲಾ ಕುಲ್ಲಿ ಹಾಲ್. ಸಹೋದರರೇ, 1500 ವರ್ಷಗಳ ಹಿಂದೆ ಕತ್ತಲೆಯುಗ ಎಂಬ ಇತಿಹಾಸಕಾರರಿಂದ ಬಂಧಿಸಲ್ಪಟ್ಟು ಮಂದೆಗಳ ಮುಂದೆ ಕುಣ್ಣಿಗಳಂತೆ ವರ್ತಿಸುತ್ತಿದ್ದ ಒಂದು ಸಮುದಾಯವನ್ನು ಆಜ್ಞಾನದಿಂದ ಸುಜ್ಞಾನದ ತನಗೆ ಕರೆದೊಯ್ದು ಅದೇ ಸಮುದಾಯದವರಿಂದ ಮಾದರಿಯುತ ಸಮುದಾಯ ಎಂದು ಕರೆಸಿಕೊಂಡು ಈಗ ನಮ್ಮ ಮುಂದೆ ವ್ಯಕ್ತವಾಗಿ ನಿಂತಿರುವಾಗ ಈಗಿನ ಯುವ ಪೀಳಿಗೆಗಳು ಕೇವಲ ಹೆಸರಿಗೆ ಮಾತ್ರ ಮುಸಲ್ಮಾನರು. ಇದೊಂದು ಅವಮಾನಕರವಾದ ವಿಷಯವಾಗಿದೆ. ಅದರಲ್ಲೂ ಮುಸ್ಲಿಂ ಸ್ತ್ರೀಯರ ಬಗ್ಗೆ ಹೇಳಿತೀರದು. ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, أريد النار فإذا أكثر أهل النساء يكفرن كلا يكفرن بالله قال يكفرن العشيرة ويكفرن الإحسان. ನನಗೊಂದು ಬಾರಿ ನರಕವನ್ನು ತೋರಿಸಲ್ಪಟ್ಟಿತ್ತು. ಆ ನರಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದದ್ದು ನಿಷೇಧಿಸಿದ ಹೆಣ್ಣು ಮಕ್ಕಳಾಗಿದ್ದಾರೆ. ಆಗ ಸಹಾಬಿಗಳು ಕೇಳುತ್ತಾರೆ, ಓ ಪ್ರವಾದಿಯವರೇ, ಅಲ್ಲಾಹ್ವನ್ನು ನಿಷೇಧಿಸಿದ ಹೆಣ್ಣು ಮಕ್ಕಳ? ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಅಲ್ಲ, ತಮ್ಮ ಕುಟುಂಬ ಮತ್ತು ಸತ್ಯಯುತ ವಿಷಯಗಳಲ್ಲಿ ಉದಾಸೀನತೆಯನ್ನು ತೋರಿಸಿದವರಾಗಿದ್ದಾರೆ. ಈ ಒಂದು ಹದೀಸ್ ಪ್ರಸ್ತುತ ಕಾಲದ ಜನರಿಗೆ ಒಂದು ಎಚ್ಚರಿಕೆಯ ಕೋಟೆಯಾಗಿದೆ. ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಯಾವುದೇ ಒಂದು ಸಮುದಾಯದಲ್ಲಿ ಸ್ತ್ರೀಯರು ತನ್ನ ದೇಹದ ಸೌಂದರ್ಯವನ್ನು ಪ್ರದರ್ಶಿಸುತ್ತಾ ಅನ್ಯ ಪುರುಷರ ನೋಟವನ್ನು ತಮ್ಮೆಡೆಗೆ ಸೆಳೆಯಲು ನಗ್ನರಾಗಿ ನಡೆಯುತ್ತಾರೋ ಆ ಕಾಲಘಟ್ಟವು ಅತಿ ಹೆಚ್ಚು ನೀಬವು ಅಂತ್ಯ ದಿವಸಕ್ಕೆ ಅತಿ ಸಮೀಪವಿರುವ ಒಂದು ಕಾಲವಾಗಿದೆ. ಯಾವುದೇ ಒಂದು ಸಮುದಾಯದ ಸ್ತ್ರೀಗಳು ಕೆಟ್ಟ ದಾರಿಯಲ್ಲಿ ಪ್ರವೇಶಿಸುತ್ತಾರೋ ಆ ಕಾಲಘಟ್ಟದ ಪುರುಷರು ಕೂಡ ದಾರಿ ತಪ್ಪುವುದರಲ್ಲಿ ಯಾವುದೇ ಒಂದು ಸಂಶಯವೂ ಕೂಡವಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಕೇವಲ ಒಂದು ಲೈಕಿಗೋಸ್ಕರ ತನ್ನ ಮಾನವನ್ನು ಹರಾಜಿಡುವ ಸ್ತ್ರೀಗಳೇ, ನೀವೆಲ್ಲ ಚಿಂತಿಸಬೇಕಾದಂತಹ ಒಂದು ವಿಷಯವಿದೆ. ಯಾವುದೇ ಒಂದು ಕಾಲಘಟ್ಟದಲ್ಲಿ ಸ್ತ್ರೀ ಅವರ ಅತಿ ಹೆಚ್ಚು ಸ್ವಾತಂತ್ರ್ಯವನ್ನು ಪ್ರದರ್ಶಿಸುತ್ತಾರೋ, ಅತಿ ಹೆಚ್ಚು ಸಂತೋಷವನ್ನು ಪ್ರದರ್ಶಿಸುತ್ತಾರೋ ಆ ಕಾಲಘಟ್ಟವು ಅತಿ ಹೆಚ್ಚು ನೀಬವು ಅಂತ್ಯ ದಿವಸಕ್ಕೆ ಅತಿ ಹೆಚ್ಚು ಸಮೀಪವಿರುವ ಒಂದು ಕಾಲವಾಗಿದೆ. ಅಲ್ಲಾಹು ನಮ್ಮ ಕುಟುಂಬದಲ್ಲಿ ಇಂತಹ ನೀಬ ವಿಷಯಗಳಲ್ಲಿ ಹೋಲ್ಕೊಳ್ಳುವ ಇಲ್ಲದಂಗೆ ಮಾಡಲಿ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮ. ವಾಹಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಂ.